ಹಲೋ. ಹಲೋ, ನಮಸ್ಕಾರ ಗುರುಜಿ. ಹ್ಮ್. ಯಾರು ನಾವು ಗುರುಜಿ? ನಾವು ಶಿವಮೊಗ್ಗದಿಂದ ಹೊಳಲ್ಲೂರು ಹಳ್ಳಿಯಿಂದ ಸ್ವಾಮಿ ಮಾತಾಡ್ತಾ ಇರೋದು. ಹಾ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಹ್ಮ್. ಸರ್, ಏನಿಲ್ಲ ಗುರುಜಿ ಅವ್ರೆ, ನನ್ನ ಮಗ 29/1/2008 ಬರ್ತಾಗಿರೋದು. ನಾವು ಯಾವತ್ತು ಜ್ಯೋತಿಷ ಕೇಳ್ದಾರಲ್ಲ, ಈ ಮೊನ್ನೆ ಏನೋ ಜ್ಯೋತಿಷ ಕೇಳಕ್ ಹೋಗ್ಬಿಟ್ಟು ಯಾರೋ ದುಡ್ಡಿನ ವಿಚಾರ ಕೇಳಕ್ ಹೋಗಿ ನನ್ನ ಮಗನ ವಿಚಾರ ಕೇಳಿದೆ. ಅವರು ನಿನ್ ಮಗಂದು ಇದು ಕಂಟಕ ಇದೆ, ಜನ್ಮ ಇದು ಎಂತ ಕಂಟಕ, ಅದು ಮೃತ್ಯು ಕಂಟಕ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಕೆಲಸ ಮಾಡು, ಅವನಿಗೆ ಕಾನ್ಫರೆನ್ಸ್ ಹಾಕು, ನಾನು ಮಾತಾಡ್ತೀನಿ. ನಾವು ಫೋನೇ ಎತ್ತಲ್ಲ ಸರ್ ಅವರು. ಯಾರವರು? ನಾವು ಇವ್ರು ಶಿವಮೊಗ್ಗದವರೊಬ್ರು ಭಟ್ರು. ಭಟ್ರ, ಒಂದು ನಂಬರ್ ಕೊಡು ನನಗೆ. ಹಾ, ನಾನು ಮಾತಾಡ್ತೀನಿ ಅವನ ಹತ್ರ. ಆಕ್ಚುಲಿ ಅದೆಲ್ಲ ಸುಳ್ಳು. ಇವ್ರಿಗೆಲ್ಲ ನಿಮ್ ಮಗ ಹಂಗಾಗ್ತಾನೆ ಹಿಂಗಾಗ್ತಾನೆ ಅಂತ, ರಾಜ ಆಗ್ತಾನೆ, ಅವನು ಚೆನ್ನಾಗ್ ದುಡಿತಾನೆ, ಕೋಟಿಗಟ್ಲೆ ಚೆನ್ನಾಗ್ ಮಾಡ್ತಾನೆ ಅಂತ ಸತ್ಯ ಹೇಳಿದ್ರೆ ಸರ್ ರೆಕಾರ್ಡ್ ಮಾಡ್ಕೊಳ್ಬೋದಾ? ಒಂದಾಕ್ಬಿಡ್ತೀನಿ ನಿನ್ನ ಕತ್ತೆ. ನಾನು ಹೇಳೋದು ಕೇಳು. ಅಲ್ಲ, ರೆಕಾರ್ಡ್ ಮಾಡ್ಕೊಳ್ಬೋದಾ ಅಂದೆ. ಏನ್ ಸಾಯಿ ರೆಕಾರ್ಡ್ ಮಾಡ್ಕೊಂಡು ಮಧ್ಯೆ ಮಾತಾಡ್ತೀಯ ನೀನು? ಇಲ್ಲ ಸರ್, ನಾನು ಏನೋ ಹೇಳ್ತಾ ಇದೀನಿ, ಹಂಗೆ ಹೇಳಿದ್ರೆ ನೀನು ಎದ್ದು ಬಂದ್ಬಿಡ್ತೀಯ. ಅವನಿಗೇನು ದುಡ್ಡೇ ಕೊಡಲ್ಲ. ಖುಷಿಯಾಗಿ ಅದಕ್ಕೆ ನಿನಗೆ ಎದುರಿಸಿ ಏನ್ ಪೂಜೆ ಮಾಡ್ಬೇಕು ಅಂತ ಕೇಳಿ ಸಾಯ್ತೀಯ. ಅವಾಗ ಅವನು ನಿನಗೆ ಈ ಪೂಜೆ ಮಾಡ್ಸು ಆ ಪೂಜೆ ಮಾಡ್ಸು ಅಂತ ಹೇಳಿ ಒಂದು 2 ಲಕ್ಷ ಕೀಳ್ತಾನೆ. ಇದು ಇವ್ರದ್ದು ದಿನಚರ್ಯೆ. ಅವಂದೇ ಅವನಿಗೆ ಗೊತ್ತಿಲ್ಲ, ನಂದೇ ನನಗ್ ಗೊತ್ತಿಲ್ಲ. ನಾವು ಹೇಳೋದಕ್ಕೆಲ್ಲ ನೀವು ನಂಬ್ತೀರಿ, ಅಸಹ್ಯ. ಎಷ್ಟ್ ಸಲ ಬಡ್ಕೋತೀನಿ. ಇದೇ ಆಗೋಯ್ತು ನಿಮ್ದು ಕತೆ. ನಿನ್ನ ಮಗನಿಗೆ ಏನೋ ಆಗಲ್ವೋ, ಅದೇನಾಗತ್ತೋ ನೋಡೇ ಬಿಡೋಣ. ನಂಬಲೇ. ನಿಮ್ಗೆ ಈಗ್ಲೂ ನನ್ ಮೇಲೆ ನಂಬಿಕೆ ಇಲ್ಲ, ಅವನ ಮೇಲೆ ಕೊಟ್ಟು ಸಾಯ್ರಿ. ನಿಮ್ಮೇಲೆ ನಂಬಿಕೆ ಇದೆ. ಅರೆ, ನಂಬಿಕೆ ಇದ್ರೆ ನಿನಗೆ ಏನಲ್ಲೇ? ನನ್ನ ವಿಡಿಯೋಗಳೇ ಸಾಕಾಗಿತ್ತು, ನನಗೆ ಯಾಕೆ ಫೋನ್ ಮಾಡಿ ಸತ್ತೆ? ಮತ್ತೆ ಅದೇ ಮಾತಾಡ್ತೀಯ? ನೀನ್ ಪಾಪ ಮಾಡಿದೀಯನ? ನಿನ್ ಮುಂದೆ ನಿನ್ ಮಗ ಸಾಯೋದಕ್ಕೆ? ಇಲ್ಲ ಗುರುಜಿ. ಅವನು ಎಲ್ಲ ದೊಡ್ಡವರೆಲ್ಲ ಅವ್ರ ಮಕ್ಕಳು ಅವ್ರ ಮನೆ ಮುಂದೆ ಸತ್ರು. ಯಾಕೆ ಅಂದ್ರೆ ಅವ್ರ ಪಾಪಗಳು ಮಾಡಿರ್ತಾರೆ. ನೀನು ಅಂತದ್ದೇನಾದ್ರು ಯಾರ ಮನೆ ಹೊಡೆದಿದ್ಯೇನೋ? ಇಲ್ಲ ಸ್ವಾಮಿ. ಮತ್ತೆ ನಿನ್ ಮೇಲ್ ನಂಬಿಕೆ ಇದೆಯಾ? ನಿನ್ ಮಾಡಿರೋ ಕೆಲಸಗಳ ಮೇಲೆ ನಂಬಿಕೆ ಇದೆಯಾ? ಖಂಡಿತವಾಗ್ಲೂ ಅಷ್ಟೇ. ನಿನ್ ಮಗ ಸಾಯಲ್ಲ, ಬರ್ದಿಟ್ಕೋ. ಇದು ನನ್ ಮಗಂದು ಸಿಜರಿನ್. ಮತ್ತೆ ಅದೇ ಮಾತಾಡ್ತೀಯ? ಸಿಜರಿನ್ ಆಗ್ಲಿ ಯಾವ್ದೇ ಆಗ್ಲಿ ಸಾಯಲ್ಲ ಅವನು. ಕೋತಿ. ಒಳ್ಳೆ ತಲೆ ತಿನ್ನೋ ಪಾರ್ಟಿಗಳು ನೀವೆಲ್ಲ. ಏನು ಆಗಲ್ಲ ಅಂತ ಹೇಳಿದಿನಲ್ಲ, ಮತ್ತೆ ಯಾಕೆ ಸಾಯ್ತಾ ಇದೀಯಾ? ಏನು ಆಗಲ್ಲ ಅಂತ ಹೇಳ್ತಾ ಇದೀನಲ್ಲ. ನೀನ್ ಯಾರಿಗಾದ್ರೂ ಮನೆ ಹಾಳು ಮಾಡಿದ್ಯಾನೋ? ಇಲ್ಲ ಸ್ವಾಮಿ. ಯಾವ್ದಾದ್ರು ಪ್ರಾಣಿ ಮರಿನ ತಾಯಿ ಮುಂದೆ ಕೊಂದಿದ್ಯಾನೋ? ಇಲ್ಲ ಸ್ವಾಮಿ. ಯಾವ್ದಾದ್ರು ಗಂಡು ಕರುನ ಕಸಾಯಿ ಕೊಟ್ಟಿದ್ಯಾನೋ? ಇಲ್ಲ ಸ್ವಾಮಿ. ಹೇಳು ಸತ್ಯ. ಇಲ್ಲ ಸ್ವಾಮಿ, ಯಾವ್ದು ಆತರದ್ ಮಾಡೇ ಇಲ್ಲ. ಹಾವುಗಳು ಕೊಂದಿದ್ಯಾನೋ? ಹಾವುಗಳು ಹಾವುಗಳು ಬಂದಿದಾವೆ. ಕೊಂದಿದ್ಯಾನೋ ಅಂದ್ರೆ? ಕೊಂದಿದ್ಯಾ? ಹಾವುಗಳು ಕೊಂದಿದ್ದೀನಿ. ಎಷ್ಟು? ಅವಾಗ ಚಿಕ್ಕ ವಯಸ್ಸಿನಾಗೆ ಮಾಡಿದ್ದೀನಿ. ಅದಕ್ಕೆ ಒಂದು 18 ಕಿಲೋ ಉದ್ದಿನ ಬೇಳೆ, 7 ಕಿಲೋ ತೊಗರಿ ಬೇಳೆ, 10 ಕಿಲೋ ಉಪ್ಪು, 11 ಕಿಲೋ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ನೀನ್ ಎಲ್ಲಿ ಕೊಂದಿದ್ಯೋ ಅಲ್ಲಿ ಹೋಗಿ ಚೆಲ್ಬಿಟ್ ಬಾ. ಅಲ್ಲಿ ಕ್ರಿಮಿಕೀಟಗಳೆಲ್ಲ ತಿಂದು ಹರಿದಿನ ಹಬ್ಬ ಮಾಡ್ಕೊಂಡು ಔತಣ ಮಾಡ್ಕೊಂಡು ನಿನ್ಗೆ ಶಾಪ ವಿಮೋಚನೆ ಮಾಡುತ್ತೆ. ಇನ್ನೇನು ಮಾಡ್ಬೇಡ, ಬಿಟ್ಬಿಡು, ಇನ್ ಸಾಕು. ಇದಕ್ಕ ಎಂತದ ಕಾಳಾಸ್ತಿಗೆಲ್ಲ ಕಳಿಸಿದ್ರು ಗುರುಜಿ. ಕತ್ತೆ, ನನ್ನ ಹತ್ರ ಇನ್ನೊಬ್ಬರದ ಬಗ್ಗೆ ಮಾತಾಡಿದ್ಯಾ ಕಪಾಳ ಕೊಡಿತೀನಿ. ನನ್ನ ಹತ್ರ ಮಾತಾಡು. ಇದೇ ಆಗೋಯ್ತು ನಿಮ್ದು. ನನಗೆ ಮಾತಾಡಕ್ ಸಾಯ್ತಾ ಇದೀರಾ ಬೆಳಗ್ಗೆಯಿಂದ ಫೋನ್ಗಳು ಮಾಡಿ. ಇಡಲೇ 444444 ಏನ್ ನಂಬರ್ ನಿಂದು? ಶೋಕಿಗೆ ಏನ್ ಕಡಿಮೆ ಇಲ್ಲ ನಿನ್ಗೆ. ಸಖತ್ ದುಡ್ಡಿಟ್ಟಿದ್ಯಾ ಅನ್ಸತ್ತೆ, ಅದಕ್ಕೆ ಅವರೆಲ್ಲ ತೆಗಿಯೋಕೆ ನಿನ್ಗೆ ಹಿಂಗ್ ಭಯ ಬೀಳ್ಸಿದ್ದಾರೆ. ಏನು 5 4ಗಳು ನಂಬರ್ ಅಲ್ಲಿ ಇದೆ ಅಂದ್ರೆ ನಿನ್ಗೆ ಹೆಂಗೆ ಮೆರೆದಿರ್ದೀಯ? ಮೆರೀತೀಯಲ್ವೇನೋ ನೀನು ಈ ಶೋಕಿಗಳು? ಅದಕ್ಕೆ ಅವ್ರ ಕಣ್ಣು ಬಿದ್ದಿರುತ್ತೆ. ಅದಕ್ಕೆ ಅವ್ರು ನೋಡ್ಬಿಟ್ಟು ಇವನ ಹತ್ರ ಒಳ್ಳೆ ದುಡ್ಡಿದೆ ಅಂತ ತೆಗಿಯೋಕ್ ಟ್ರೈ ಮಾಡ್ತಾರೆ. ಇಡು ಫೋನು. ಈಗ ಅದು ಏನ್ ಶಾಂತಿ ಮಾಡಕ್ಕೆ ಒಂಚೂರು ರೆಕಾರ್ಡಿಂಗ್ ಮಾಡ್ಕೊಂತೀನಿ. ಹೇಳಿದಿನ ಇಲ್ವಾ ನಾನು?
ಹಾ 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 ಓಕೆ, ಇಡು ಫೋನ್. ಇದು ಫೇಸ್ಬುಕ್ ಆಯ್ತು ಅಲ್ಲಿ ಹಾಕ್ತೀನಿ, ಅವಾಗ ಅದನ್ನ ಕೇಳಿಸ್ಕೊಂಡು ಸರಿಯಾಗಿ ಮಾಡು. ಸರಿ ಗುರುಜಿ, ಸರಿ ಗುರುಜಿ.